ವೆಲ್ಕಮ್ ಟು ಶಾಲಿನಿ ಕೈಪಾಕ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮೃದುವಾಗಿರೋವಂಥ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬಾ ಸಿಂಪಲ್ಲು, ರುಚಿ ಅಂತೂ ಸಖತ್ತಾಗಿರುತ್ತೆ. ನೀರು ದೋಸೆ ಜೊತೆ ಚಿಕನ್ ಸಾಂಬಾರು ಅಥವಾ ಚಿಕನ್ ಸುಕ್ಕ, ಫಿಶ್ ಸಾಂಬಾರು ಅಥವಾ ನೀರು ಚಟ್ನಿ ಯಾವುದಕ್ಕಾದ್ರೂ ಈ ನೀರು ದೋಸೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ನೈಟು ಉದ್ದಿನಬೇಳೆ ನೆನೋಕ್ಕಿಲ್ಲ ಅಥವಾ ಅಕ್ಕಿ ನೆನೆಸಿಲ್ಲ ಅನ್ನೋ ಚಿಂತೆ ಬೇಡ, 4 ಅವರ್ ಟೈಮ್ ಇದ್ದರೆ ಸಾಕು ಈ ನೀರು ದೋಸೆಗೆ ರೆಡಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಈ ರೀತಿ 1 ಕಪ್ ಅಳತೆಯಿಂದ 3 ಕಪ್ ಆಗೋವಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿರೋದು, ನೀವು ಸೋನಾ ಮಸೂರಿ ರೈಸ್ ಬೇಕಾದ್ರೂ ಕೂಡ ತೊಗೋಬೋದು. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಪೌಡರ್ ಅಂಶ ಎಲ್ಲ ಹೋಗೋ ರೀತಿ 4ರಿಂದ 5 ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ನೋಡಿ, ಇಲ್ಲಿ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಅಕ್ಕಿನ ಜಾಸ್ತಿ ಕೂಡ ಹಾಕೋಬೋದು ಅಥವಾ ಕಡಿಮೆ ಕೂಡ ಹಾಕೋಬೋದು. ಹೆಂಗೆ ಮಾಡಿದ್ರೂ ಕೂಡ ಈ ನೀರು ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿಗೆ ನೀರನ್ನು ಹಾಕಿ ನೆನೆಯೋದಕ್ಕೆ ಇಡಬೇಕು. ನಾನಿಲ್ಲಿ ಓವರ್ ನೈಟ್ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಟೈಮ್ ಇಲ್ಲ ಅಂತಂದರೆ 4 ಅವರ್ ನೆನ್ಕೊಂಡ್ರೆ ಸಾಕು. ಇವಾಗ ನೋಡಿ, ನಾನಿಲ್ಲಿ 8 ಗಂಟೆ ಕಾಲ ಅಕ್ಕಿನ ನೆನೆಸಿದ್ದೀನಿ. ಅಕ್ಕಿ ತುಂಬಾ ಚೆನ್ನಾಗಿ ನೆಂದಿದೆ. 4 ಅವರ್ ನೆನೆಸ್ಕೊಂಡ್ರೂ ಸಾಕು, ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೀರನ್ನು ಚೆಲ್ಬಿಟ್ಟು ಅಕ್ಕಿನ ಹಾಕ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ ಅಕ್ಕಿನ ಹಾಕ್ಕೊಂಡು ನಾನಿಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಾಕಿರೋದ್ರಿಂದ 1.5 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮಿಸ್ ಮಾಡದೆ ಹಾಕ್ಕೊಳ್ಳಿ, ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿ ಹಿಟ್ಟು ನುಣ್ಣಗೆ ಇರಬೇಕು. ನೀರು ಇವಾಗ ಸ್ವಲ್ಪ ಕಡಿಮೆನೇ ಹಾಕಿ ರುಬ್ಕೊಳ್ಳಿ, ನೈಸಾಗಿ ರುಬ್ಕೋಬೇಕು ಆಗೋದ್ರಿಂದ. ಇವಾಗ ಮತ್ತೆ ಮಿಕ್ಕಿರೋವಂಥ ಅಕ್ಕಿಗೆ ಅರ್ಧ ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ನೈಸಾಗಿರಬೇಕು ದೋಸೆ ಹಿಟ್ಟು. ಇವಾಗ ನೋಡಿ, ಹಿಟ್ಟು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಮಗೆ ದೋಸೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು. ನೀರು ದೋಸೆಗೆ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು ಹಿಟ್ಟಿಗೆ, ಆವಾಗಲೇ ದೋಸೆ ಕೂಡ ಚೆನ್ನಾಗಿ ಬರೋದು. ಇವಾಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಕನ್ಸಿಸ್ಟೆನ್ಸಿಲಿ ಇರಬೇಕು, ಗಟ್ಟಿ ಮಜ್ಜಿಗೆ ಬರುತ್ತಲ್ಲ, ಅಂದರೆ ತುಂಬ ಗಟ್ಟಿ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೀರು ದೋಸೆ ಹಿಟ್ಟನ್ನು ಸ್ವಲ್ಪ ನೀರು ಮಜ್ಜಿಗೆ ರೀತಿ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಸೌಟಲ್ಲಿ ಈ ರೀತಿ ಬೆರಳಲ್ಲಿ ಇದು ಮಾಡಿದ್ರೆ ಹಿಟ್ಟು ಕೂಡ್ಕೋಬಾರ್ದು, ಆ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಆವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ನೋಡಿ, ಹೆಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಹೆಂಚು ಚೆನ್ನಾಗಿ ಕಾಯ್ದ ಈ ರೀತಿ ದೋಸೆನ ಹಾಕೋಬೇಕು. ದೋಸೆ ಹಾಕೊಳ್ಳುವಾಗ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾರ್ಮಲ್ ದೋಸೆ ಹಾಕ್ಕೊಳ್ತೀವಲ್ಲ, ಆ ರೀತಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿದ್ದರೆ ನೀರು ದೋಸೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ನೋಡಿ, 1 ಸ್ಪೂನ್ ಎಣ್ಣೆ ಅಥವಾ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. 2 ಸೈಡ್ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಹೆಂಚಿಂದ ತುಂಬಾ ಚೆನ್ನಾಗಿ ನೀರು ದೋಸೆ ಎದ್ದೇಳುತ್ತೆ. ಒಂದು 2ರಿಂದ 3 ನಿಮಿಷ ಆದರೆ ಸಾಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾಯಿದೆ ಅಂತ. ತುಂಬಾ ಸಾಫ್ಟಾಗಿ ನೀರು ದೋಸೆ ಬರುತ್ತೆ. ಮಾಡೋದಂತೂ ತುಂಬಾ ಸುಲಭ. ಹಿಟ್ಟನ್ನು ಓವರ್ ನೈಟ್ ನೆನೆಸೋ ಅವಶ್ಯಕತೆ ಇಲ್ಲ, ಅಕ್ಕಿನೂ ಕೂಡ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ತುಂಬ ಬೇಗ ತುಂಬ ಈಸಿಯಾಗಿ ಈ ನೀರು ದೋಸೆನ ಮಾಡ್ಕೋಬೋದು. ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀರು ದೋಸೆ ಜೊತೆ ಯಾವುದೇ ಆದರೂ ಅಷ್ಟೇ, ಗ್ರೇವಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ತುಂಬಾ ಬೆಸ್ಟ್ ಕಾಂಬಿನೇಷನ್. ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನಿಲ್ಲಿ ನೀರು ದೋಸೆ ರೆಡಿಯಾಗಿದೆ. ನೀರು ದೋಸೆ ಜೊತೆ ಚಿಕನ್ ಸುಕ್ಕನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ. ಮಿಸ್ ಮಾಡದೆ ಈ ಕಾಂಬಿನೇಷನ್ನ ಒಂದು ಸಲ ಯಾವಾಗಾದರೂ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ದೋಸೆ ತಿನ್ನಬೇಕು ಅನ್ನಿಸ್ದಾಗ ತುಂಬ ಕಡಿಮೆ ಸಮಯದಲ್ಲಿ ಈ ದೋಸೆನ ಮಾಡ್ಕೋಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.